ನಾನು ಚಿಂತನೆ ಮಾಡಿದೆ, ಚಿಕ್ಕಬಳ್ಳಾಪುರನೇ ನಾವು ಯೋಚನೆ ಮಾಡಿದ್ರೆ ಚಿಕ್ಕಬಳ್ಳಾಪುರ ಕರ್ನಾಟಕದಲ್ಲಿದೆಯಾ ಅಥವಾ ಆಂಧ್ರದಲ್ಲಿದೆಯಾ, ಇದು ತೀರ್ಮಾನ ಆಗಬೇಕು. ರಾಜಕಾರಣಿಗಳಿಗೆ ಮಾನ ಮರ್ಯಾದೆ ಗೌರವ ಇದ್ರೆ ಚಿಕ್ಕಬಳ್ಳಾಪುರವನ್ನ ಕನ್ನಡ ಮಾಡಿ, ಕರ್ನಾಟಕದ ಗಡಿ ಮಾಡಿ, ಕರ್ನಾಟಕದ ಬೆಳವಣಿಗೆ ಮಾಡಿ, ಚಿಕ್ಕಬಳ್ಳಾಪುರದ ಸುತ್ತ ಇರುವ ಕಾರ್ಖಾನೆಗಳು ಎಷ್ಟು ಜನ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದೀರಿ, ಏನ್ ಮಾಡಿದ್ದೀರಿ? ಚಿಕ್ಕಬಳ್ಳಾಪುರದಲ್ಲಿ ನಾನು ನೋಡ್ತಾ ಇದ್ದೇನೆ ತೆಲುಗರ ಪ್ರಾಬಲ್ಯ, ಚಿಕ್ಕಬಳ್ಳಾಪುರ ಸುತ್ತ ತೆಲುಗರ ಪ್ರಾಬಲ್ಯ, ಒಂದು ಕಡೆ ತಮಿಳರ ಪ್ರಾಬಲ್ಯ, ಇದು ಬಹಳ ಇದೆ. ಇದು ನಿಜವಾಗ್ಲೂ ನಾನು ಗಂಭೀರವಾಗಿ ಯೋಚನೆ ಮಾಡ್ತೀನಿ. ಇದು ಕನ್ನಡಿಗರಿಗೆ ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಕನ್ನಡಿಗರು ಚಿಕ್ಕಬಳ್ಳಾಪುರವನ್ನ ಉಳಿಸಿಕೊಳ್ಬೇಕಾಗಿದೆ, ಬೆಳೆಸಬೇಕಾಗಿದೆ. ಇದು ಬಹಳ ಚಿಂತನೆ. ಇದಕ್ಕಾಗಿ ಈ ನಾಡಿನ ಸಮಗ್ರ ಬೇಡಿಕೆಗಳನ್ನ ಮುಂದಿಟ್ಟು 22ನೇ ತಾರೀಕು ಕರ್ನಾಟಕ ಬಂದ್, 22ನೇ ತಾರೀಕು ಇಡೀ ರಾಜ್ಯಾದ್ಯಂತ ಬಂದ್. ಸುಮಾರು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಎಲ್ಲ ಕಡೆ ಬಂದ್ಗೆ ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸುಮಾರು 2,000ಕ್ಕೂ ಮೇಲ್ಪಟ್ಟು ಸಂಘಟನೆಗಳು ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದ್ದಾರೆ. ಸಿನಿಮಾ ಬಂದ್ ಆಗುತ್ತೆ, ಬಸ್ ನಿಲ್ಲುತ್ತೆ, ಕಾರುಗಳು ನಿಲ್ತವೆ, ಹೋಟೆಲ್ ನಿಲ್ಲುತ್ತೆ. ಇದು ಬಂದು ಬಹಳ ಗಂಭೀರವಾಗಿ ಕರ್ನಾಟಕದ ಹಿರಿಮೆಯ ಬಂದ್, ಕನ್ನಡಿಗರ ಶಕ್ತಿಯ ಬಂದ್, ಕನ್ನಡಕ್ಕಾಗಿ ಕರೆದಿರುವ ಕರ್ನಾಟಕ ಬಂದ್. ಇದು ಅಖಂಡ ಕರ್ನಾಟಕ ಬಂದ್, ಕನ್ನಡಿಗರಿಗಾಗಿ, ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ. ಈ ಬಗ್ಗೆ ಸರ್ಕಾರ ನಾನು ಕಳಕಳಿಯಿಂದ ಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ತೇನೆ ಮತ್ತು ಸಾರಿಗೆ ಸಚಿವರನ್ನು ಮನವಿ ಮಾಡ್ತೇನೆ. ಸಂಪೂರ್ಣ ಸರ್ಕಾರಿ ಬಸ್ಗಳನ್ನ ನಿಲ್ಲಿಸಬೇಕು, ಯಾವುದೇ ಕಾರಣಕ್ಕೂ ಓಡಿಸಬಾರದು. ಖಾಸಗಿ ಬಸ್ ಮಾಲೀಕರು ಬಸ್ ನಿಲ್ಲಿಸ್ತಾರೆ. ಇದೆಲ್ಲಾ ಕಡೆಯಿಂದಲೂ ಬೆಂಬಲ, ಅದ್ಭುತವಾಗಿ ಬೆಂಬಲ ಸಿಕ್ಕಿದೆ. 22ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್. ಕರ್ನಾಟಕ ಬಹಳ ದಿನ ಆಗಿದೆ. ಚಿಕ್ಕಬಳ್ಳಾಪುರ ಮಾಧ್ಯಮದವರನ್ನು ನೋಡಿ ಬಹಳ ಸಂತೋಷ ಆಯಿತು. ಬಹಳ ಹಿಂದೆ ಬಹುಶಃ ನಿಮಗೆ ಗೊತ್ತಿರಬೇಕು, ಚಿಕ್ಕ ರೈಲ್ಗಾಗಿ ನಡೆದಂತ ಹೋರಾಟ ಐತಿಹಾಸಿಕವಾದಂಥ ಹೋರಾಟ. ಅಂತ ಹೋರಾಟ ಇದುವರೆಗೂ ನಡೀಲಿಲ್ಲ. ಬಹಳ ಉಪಯುಕ್ತವಾದಂಥ ರೈಲನ್ನ ನಾವು ಉಳಿಸ್ತೇವೆ. ಅದು ಇಡೀ ದೇಶದಲ್ಲೇ ಚಿಕ್ಕ ರೈಲು ಒಂದೇ ಇತ್ತು, ಅದನ್ನು ಉಳಿಸಿದಂತಹದ್ದು. ಅದಾದ ಮೇಲೆ ಬ್ರಾಡ್ ಗೇಜ್ ಆಯಿತು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇಡೀ ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ ಹೀನವಾಗಿದೆ. ಬೆಳಗಾವಿಯಲ್ಲಿ MES ನವರು ಅವರ ದರ್ಪ, ಗುಂಡಾಟಿಕೆ ತೀರಾ ಆಗಿದೆ. ಅದನ್ನು ನಿಲ್ಲಿಸೋದಕ್ಕೆ ಅಲ್ಲಿನ ರಾಜಕಾರಣಿಗಳು, ಮಂತ್ರಿಗಳಾದವರು ವಿಫಲ ಆಗಿದ್ದಾರೆ. ಅವರು ಮರಾಠಿಯವರ ಜೊತೆಯಲ್ಲಿ ಸೇರೋಗಿದ್ದಾರೆ. ಮಹದಾಯಿ, ಕಳಸಾ ಬಂಡೂರಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ, ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಆಗಲೇ ಇಲ್ಲ. ಬೆಳಗಾವಿಯಲ್ಲಿ ಅಧಿವೇಶನ ಆಗುತ್ತೆ. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರವಾಗಿ ಚಿಂತನೆ ಆಗಲಿಲ್ಲ, ಚರ್ಚೆ ಆಗಲಿಲ್ಲ.
ಬೆಂಗಳೂರು ಪರಭಾಷೆಯವರ ಕೈನಲ್ಲಿ ಹೋಗಿದೆ. ಮಲಯಾಳಿಗಳು, ತಮಿಳರು, ತೆಲುಗರು, ಉತ್ತರ ಪ್ರದೇಶ ಇವ್ರ ಕೈಲಿ ಹೋಗಿದೆ, ಬಿಹಾರ್ನವ್ರ ಕೈಲಿ. ಹಿಂದಿ ಹೇರ್ತಾ ಇದ್ದಾರೆ. ಅತ್ಯಂತ ಗಂಭೀರವಾಗಿ ನಾವು ಇದನ್ನ ಸವಾಲಾಗಿ ಸ್ವೀಕರಿಸಬೇಕಾಗಿದೆ. ಹಿಂದಿಯನ್ನ ಏರ್ತಾ ಇದ್ದಾರೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.